ಇದರ ಹೆಸರು ಬೆಳ್ಳುಳ್ಳಿ ಮೊಟ್ಟೆ ಖಾರ ಅಂತ. ಇಷ್ಟು ಮೊಟ್ಟೆನ ಕುದಿಲಿಕ್ಕೆ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿನ ಜಜ್ಕೋಬೇಕು. ಇದಕ್ಕೆ ಜೀರಿಗೆ, ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಜಜ್ಕೋಬೇಕು. ಅಥವಾ ಮಿಕ್ಸಿಯಲ್ಲಾದರೂ ರುಬ್ಕೋಬಹುದು. ಇದನ್ನು ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕೊಳ್ಳೋಣ. ಒಂದು 7 ಮೊಟ್ಟೆನ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಬಿಸಿ ಮಾಡ್ಕೋಬೇಕು. ಅದಾದ್ಮೇಲೆ ಕುದಿಸಿರೋ ಮೊಟ್ಟೆನ ಈ ರೀತಿ ಕಟ್ಸ್ ಹಾಕೋಬೇಕು. ಮೊಟ್ಟೆಗಳನ್ನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಬೇಯಿಸುವಾಗ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ. ಯೆಲ್ಲೋ ಪಾರ್ಟ್ನ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಈ ವೈಟ್ ಪಾರ್ಟ್ನ ಕೂಡ ಅಷ್ಟೇ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬಹುದು, ಅಥವಾ ಕೈಯಿಂದ ಈ ರೀತಿ ಮುರಿದ್ಬಿಟ್ಟು ಕೂಡ ಹಾಕೋಬಹುದು. ನೋಡಿ, ಈರುಳ್ಳಿ ಇಷ್ಟು ಕಲರ್ ಬಂದಿರಬೇಕು. ಇವಾಗ ಬೆಳ್ಳುಳ್ಳಿ ಖಾರನ ಹಾಕೋಣ. ಬರೀ ಬಿಳಿ ಮೊಟ್ಟೆ ಭಾಗವನ್ನು ಮಾತ್ರ ಹಾಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಹಳದಿ ಮೊಟ್ಟೆ ಭಾಗವನ್ನು ಅದನ್ನ ಮುರಿದು ಹಾಕೋಬೇಕು. ನಿಧಾನಕ್ಕೆ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಡೀಟೇಲ್ ರೆಸಿಪಿ ಬೇಕು ಅಂದ್ರೆ ನಮ್ಮ ರುಚಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ ನಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು.